ನನ್ನ ಅವತಾರದಲ್ಲಿ ಮಾಡಿದ ಕಾರ್ಯವನ್ನು ಚೆನ್ನಾಗಿ ತಿಳ್ಕೊಳ್ರಿ. ಅದು ನೀವು ತಿಳ್ಕೊಂಡಂಗೆ ಸಾಮಾನ್ಯದಲ್ಲ, ಅಥವಾ ನೀವು ತಿಳ್ಕೊಂಡಂಗೆ ದೋಷದಿಂದ ಕೂಡಿದ್ದು ಅಲ್ಲ. ದಿವ್ಯಂ, ನನ್ನ ಅವತಾರ ದಿವ್ಯ ಅವತಾರ, ನನ್ನ ವ್ಯಾಪಾರ ದಿವ್ಯ ವ್ಯಾಪಾರ ಅಂತಾರೆ ಭಗವಂತ. ಸರಿಯಾಗಿ ತಿಳ್ಕೊಳ್ರಿ, ಮತ್ತೆ ನೀವು ತಾಯಿಯ ಗರ್ಭಕ್ಕೆ ಬರೋದಿಲ್ಲ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಉಪದೇಶ ಮಾಡುತ್ತಾನೆ. ಹಾಗಾಗಿ ಆ ಲೋಕವಿಲಕ್ಷಣವಾದ ಭಗವಂತನ ರೂಪಗಳನ್ನು, ಅವತಾರಗಳನ್ನು, ಆ ಅವತಾರದಲ್ಲಿ ಮಾಡಿದ ಭಗವಂತ ಮಾಡಿದ ಕಾರ್ಯಗಳನ್ನು ವಾದಿರಾಜ ಸ್ವಾಮಿಗಳು ಬಹಳ ಸುಂದರವಾಗಿ ಪ್ರಾಸಗರ್ಭಿತ ಅರ್ಥಗರ್ಭಿತ ಶಬ್ದಾಲಂಕಾರದಿಂದ ಕೂಡಿದ ಉಪಮಾನಗಳನ್ನು ಕೊಟ್ಟು ಬಹಳ ಸುಂದರವಾಗಿ ಹೇಳ್ತಾರೆ ವಾದಿರಾಜ ಸ್ವಾಮಿಗಳು. ವರಾಹದೇವರಿಗೆ ಭಗವಂತ ನಮಸ್ಕಾರ ಮಾಡ್ತಾನೆ. ಜಾಲಾಭಿವಂದಿತ ನಮಃ ಕೋಲಾಕೃತೆ. ಕೋಲ, ವರಾಹ ಎರಡು ಪರ್ಯಾಯ ಶಬ್ದಗಳು. ಕೋಲಾಕೃತೆ, ವರಾಹದಂತೆ ರೂಪವನ್ನು ಸ್ವೀಕಾರ ಮಾಡಿರ್ತಕ್ಕಂತಹ ಹೇ ವರಾಹ ರೂಪಿ ಶ್ರೀಹರಿ, ನಿನಗೆ ನಮಸ್ಕಾರ. ತೇ ನಮಃ, ನಿನಗೆ ನಮಸ್ಕಾರ. ಹೇಗಿದ್ದಾನೆ ಭಗವಂತ? ಅವನು ನೀಲಾಂಬುದಾವ ಶುಭ ಶೀಲಾದ್ರಿ ದೇಹದರ ಖೇಲಾಹೃತೋ ದದಿದುನಿ. ನೀಲಾಂಬುದಾಭ, ನೀಲ ಅಂದರೆ ಸಂಸ್ಕೃತದಲ್ಲಿ ಕಪ್ಪು. ಕಪ್ಪಿಗೆ ನೀಲ ಅಂತ ಕರೀತಾರೆ, ನೀರಿಗೂ ನೀಲ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಹಾಗಾಗಿ ನೀಲವೇಣಿ, ಕಪ್ಪಾದ ಕೂದಲುಳ್ಳವಳಿಗೆ ನೀಲವೇಣಿ ಅಂತಲೇ ಕರೆಯೋದು ನಮ್ಮಲ್ಲಿ. ಹಾಗಾಗಿ ಕುಂತಲ, ನೀಲಕುಂತಲ ಶ್ರೀನಿವಾಸ ಕಲ್ಯಾಣದಲ್ಲಿದೆ. ನೀಲ ಅಂದರೆ ಕಪ್ಪು. ಆ ಕಪ್ಪಾಗಿರ್ತಕ್ಕಂತಹ ಮೋಡ ಹೇಗಿರುತ್ತೆ? ಅದು ಅಂಬುದ, ನೀರನ್ನು ಕೊಡ್ತಕ್ಕಂಥದ್ದು ಮೋಡ. ನೀಲಾಂಬುದ ಅಂದರೆ ಕಪ್ಪಾದ ಮೋಡ. ಅಂತಹ ಕಾಂತಿಯಿಂದ ಕೂಡಿರ್ತಕ್ಕಂತಹ ಆ ಕಪ್ಪಾದ ಮೋಡದಲ್ಲಿ ಒಂದು ಮಿಂಚು ಬಂದಾಗ ಆ ಕಪ್ಪು ಮೋಡ ಹೆಂಗೆ ಥಳ ಹೊಳೆಯುತ್ತೆ, ಅಂತಹ ಕಾಂತಿಯಿಂದ ಕೂಡಿರ್ತಕ್ಕಂತಹ ರೂಪ ವರಾಹ ರೂಪ. ನೀಲಾಂಬುದಾಭ, ಆಭ ಅಂದರೆ ಕಾಂತಿ, ನೀಲಾಂಬುದ ಅಂದರೆ ಕಪ್ಪು ಮೋಡಗಳಂತೆ ಕಾಂತಿಯಿಂದ ಕೂಡಿರ್ತಕ್ಕಂತಹ ಶುಭಶೀಲ, ಮಂಗಳಕರವಾಗಿರ್ತಕ್ಕಂತಹ ಸ್ವಭಾವ ಇರತಕ್ಕಂತಹ ಅದ್ರಿ ದೇಹದ. ವರಾಹಾವತಾರದ ಕಥೆಯನ್ನು ನೋಡಿದಾಗ ಭಾಗವತದಲ್ಲಿ ಈ ವಿಷಯಗಳೆಲ್ಲ ನಮಗೆ ಗೊತ್ತಾಗುತ್ತೆ. ವರಾಹದೇವರು ಅವತಾರ ಮಾಡಿದಾಗ ಬ್ರಹ್ಮದೇವರ ಮೂಗಿನಿಂದ ಒಂದು ಸಣ್ಣ ಹಂದಿ ಮರಿಯದು. ವರಾಹ ತೋಕಃ ನಿರಗಾತ ಅಂಗುಷ್ಟ ಪರಿಮಾಣತಃ, ಒಂದು ಹೆಬ್ಬೆರಳ ಗಾತ್ರದ ಅಷ್ಟೇ ಹಂದಿ ಮರಿಯದು ಬ್ರಹ್ಮದೇವರ ಮೂಗಿನಿಂದ ಬಂದಾಗ. ಅದು ಗಜಮಾತ್ರಂ ಪ್ರವರದದೆ ಕ್ಷಣ, ಒಂದು ಕ್ಷಣದಲ್ಲಿ ಒಂದು ಆನೆ ಅಷ್ಟು ದೊಡ್ಡದಾಗಿ ಬೆಳೆದು ನಿಂತ್ಕೊಂಡ್ಬಿಡ್ತು. ಒಂದು ಸಣ್ಣ ಹೆಬ್ಬೆಟ್ಟು ಇಷ್ಟೇ ಇದ್ದಿದ್ದದು ಅಂತ ಭಾಗವತದಲ್ಲಿದೆ. ವರಾಹದೇವರ ಕಥೆಯನ್ನು ಹೇಳುವಾಗ ಭಾಗವತ ತೃತೀಯ ಸ್ಕಂದದಲ್ಲಿದೆ. ಅದನ್ನು ವಾದಿರಾಜರು ಹೇಳುತ್ತಾರೆ. ನೀಲಾಂಬುದಾಭ ಶುಭಶೀಲ ಅದ್ರಿದೇಹದರ. ಅದ್ರಿ ಇದ್ರೆ ಪರ್ವತ, ವೆಂಕಟಾದ್ರಿ, ವೃಷಭಾದ್ರಿ, ಸಿಂಹಾದ್ರಿ, ಶೇಷಾದ್ರಿ. ಅದ್ರಿ ಅಂದರೆ ಬೆಟ್ಟ. ಅದ್ರಿ ದೇಹ, ಪರ್ವತದಂತೆ ದೊಡ್ಡದಾಗಿರ್ತಕ್ಕಂತಹ ಆಕಾರವುಳ್ಳಂತಹ ಕೇಲಾಹುತೋ ದದಿದುನಿ. ಇಂತಹ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ಆಕಾರದಿಂದ ಕೂಡಿರ್ತಕ್ಕಂತಹ ಖೇಲಾಹುತೋ ಉದದಿ ಧುನಿ ಶೈಲಾದಿಯುಕ್ತ ನಿಖಿಲೇಲಾಕಟಾದ್ಯ ಸುರತುಲಾಟವೀದಹನತೆ. ಹೇಗಿದೆ ವರಾಹದೇವರ ರೂಪ ಅನ್ನೋದನ್ನು ಮೊದಲನೇ ಸಾಲಿನಲ್ಲಿ ವರ್ಣನೆ ಮಾಡಿ
ವರಾಹದೇವರು ಬಂದಿದ್ಯಾಕೆ ಅನ್ನೋದನ್ನ ವಾದಿರಾಜ ಸ್ವಾಮಿಗಳು ವರ್ಣನೆ ಮಾಡುತ್ತಾರೆ. ಕೇಲ ಆವೃತ ಉದದಿ ಧುನಿ ಶೈಲಾದಿಯುಕ್ತ ನಿಖಿಲ ಇಲಾಕಟ. ಏನು ಪ್ರಾಸಾಲಂಕಾರ ನೋಡ್ರಿ ಅದು. ಆದಿ ಹಿರಣ್ಯಾಕ್ಷ ಅಂತ ಬ್ರಹ್ಮದೇವರ ಮಗ ಅವನು. ಅವನ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಅವನೇನು ಮಾಡಿಬಿಟ್ಟಿದ್ದ, ಅವನು ಈ ಜಯ ವಿಜಯ ಅಂತಕ್ಕಂತಹ ದ್ವಾರಪಾಲಕನ ಜೊತೆಯಲ್ಲಿ ಕೂಡಿಕೊಂಡು ಭೂಮಿಯನ್ನು ಮುಳುಗಿಸಿಬಿಟ್ಟಿದ್ದ. ಭೂಮಿಯನ್ನು ಮುಳುಗಿಸಿದ ಕಾರಣಾದಿ ಶ್ರೀಹರಿಯು. ಶ್ರೀ ಪುರಂದರದಾಸರು ಹೇಳ್ತಾರೆ ಈ ಮಾತನ್ನು. ವಾದಿರಾಜರು ಹೇಳ್ತಾರೆ, ಎಂಥ ಭೂಮಿ ಅದು. ಇಲಾಕಟ, ಇಲ ಅಂದರೆ ಭೂಮಿ, ನಿಖಿಲ ಅಂದರೆ ಸಮಸ್ತ, ಸಮಗ್ರವಾಗಿರ್ತಕ್ಕಂತಹ ಭೂಮಿಯನ್ನ, ಕಟ ಅಂದರೆ ಸಂಸ್ಕೃತದಲ್ಲಿ ಚಾಪೆ. ಈ ಚಾಪೆ ಸುತ್ತುತ್ತೀವಲ್ಲ ನಾವು, ಹಂಗೆ ಸುತ್ತಕೊಂಡು ಹೋಗಿದ್ದಂತೆ ಅವನು. ಇಡೀ ಭೂಮಿಯನ್ನ ಚಾಪೆಯಂತೆ ಸುತ್ತಿ ತಗೊಂಡೋಗಿ ರಸಾತಲಕ್ಕೆ ಸೇರಿಸ್ಬಿಟ್ಟಿದ್ದ. ಅದು ಏನು, ಆಯಾಸ ಇಲ್ಲದೆ ಅಪಾರ ಮಾಡಿಬಿಟ್ಟಿದ್ದ. ಲೀ ಖೇಲ, ಆಟ 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 ಆಡುತ್ತಾ ಆಹುತ ಹರಣ ಮಾಡಿರ್ತಕ್ಕಂತಹ. ಉದದಿ ಅಂದರೆ ಸಮುದ್ರ, ಧುನಿ ಅಂದರೆ ನದಿ, ಶೈಲ ಅಂದರೆ ಪರ್ವತ. ಇದೆಲ್ಲದಿಂದ ಕೂಡಿದ, ಸಮುದ್ರದಿಂದ, ನದಿಯಿಂದ, ಪರ್ವತದಿಂದ ಕೂಡಿರ್ತಕ್ಕಂತಹ ನಿಖಿಲ ಇಲಾಕಟ, ಸಮಸ್ತವಾಗಿರ್ತಕ್ಕಂತಹ ಭೂಮಿಯನ್ನ ಕಟ ಚಾಪೆಯಂತೆ ಆ ಇವನೇನು ತಗೊಂಡಿಟ್ಟೋಗಿದ್ದ ರಸಾತಲಕ್ಕೆ ಅಪಹಾರ ಮಾಡಿದ್ದ. ಅಂತಹ ಏನು ಹಿರಣ್ಯಾಕ್ಷ ಇದ್ದಾನೆ, ಆದ್ಯಸುರ, ಆದಿ ಅಸುರ ಅಂತ ಬರೀತಾರೆ ವಾದ್ಯರಾಜರು. ಆ ಬ್ರಹ್ಮದೇವರಿಂದ ಮೊದಲು ಉತ್ಪತ್ತಿಯಾಗಿರ್ತಕ್ಕಂತಹ ಆದಿ ಹಿರಣ್ಯಾಕ್ಷ ಏನಿದ್ದಾನೆ ಅವನು ತೂಲಾಟವಿ ದಹನ. ಸಂಸ್ಕೃತದಲ್ಲಿ ತೂಲ ಅಂದರೆ ಹತ್ತಿ. ಹತ್ತಿ ಎನ್ನತಕ್ಕಂತಹ ಕಾಡಿಗೆ ಬೆಂಕಿ ಹಚ್ಚಿಬಿಟ್ರೆ ಹೇಗೆ ಇಡೀ ಹತ್ತಿಯ ಕಾಡು ಸುಟ್ಟೋಗುತ್ತೋ, ಇವನೊಬ್ಬ ಹತ್ತಿಯ ಕಾಡಿದ್ದಂಗೆ ಇವನು ಹಿರಣ್ಯಾಕ್ಷ. ಅಂತಹ ಹಿರಣ್ಯಾಕ್ಷ ಅಂತಕ್ಕಂತಹ ಹತ್ತಿಯ ಕಾಡಿಗೆ, ಕಾಡು ಫಾರೆಸ್ಟ್, ದಹನತೆ ತೂಲಾಟವೀ ದಹನತೆ. ತೂಲಾಟವೀ ದಹನ ಅಂದರೆ ಅದನ್ನು ಸುಟ್ಟಿರ್ತಕ್ಕಂಥ, ಅರ್ಥಾತ್ ಆ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿರ್ತಕ್ಕಂಥ. ಎಷ್ಟು ಅನಾಯಾಸವಾಗಿ ಮಾಡಿದ್ದಾನೆ ಅಂತ ತೋರಿಸ್ತಾ ಇದೆ ನೋಡಿ. ಅದು ನೋಡಿ, ಒಂದು ಲಾರಿ ತುಂಬ ಹತ್ತಿ ಇದ್ರೂ ಕೂಡ ಒಂದೇ ಒಂದು ಕಿಡಿ ಸಾಕು ಅದನ್ನು ಭಸ್ಮ ಮಾಡೋಕ್ಕೆ. ಒಂದು ಲಾರಿ ಕಿಡಿ ಏನು ಬೇಕಾಗಿಲ್ಲ. ಹಾಗೆ ಪರಮಾತ್ಮನ ಶಕ್ತಿ ಅಂತಂದ್ರೆ ಎಷ್ಟದು, ಒಂದು ಸಣ್ಣ ಕಿಡಿ ಇದ್ದಂಗೂ ಸಾಕು ಅನಾಯಾಸವಾಗಿ ಆ ದೈತ್ಯನನ್ನು ಸಂಹಾರ ಮಾಡಿರ್ತಕ್ಕಂಥ ಅಪಾರ ಬಲ ನಮಗೆ. ಬ್ರಹ್ಮದೇವರ ವರ, ಬ್ರಹ್ಮದೇವರ ಮಗ, ಬ್ರಹ್ಮದೇವರ ವರ ಹಿರಣ್ಯಾಕ್ಷ. ಅಂತಹ ಹಿರಣ್ಯಾಕ್ಷನನ್ನು ಅನಾಯಾಸವಾಗಿ ಸಂಹಾರ ಮಾಡಿರ್ತಕ್ಕಂತಹ ರೂಪ ವರಾಹ ರೂಪ. ತೂಲಾಟವೀ ದಹನತೆ, ಸುತ್ತು ಸೇರಿಸೇದು ವಾಕ್ಯ ಅದು. ಖೇಲಾಹೃತೋದುದಿದನೀ ಶೈಲಾದಿಯುಕ್ತ ನಿಖಿಲೇಲಾಕಟಾದ್ಯಸುರ ತೂಲಾಟವೀ ದಹನ. ಅಲ್ಲಿ ತನಕ ನಿಲ್ಲಿಸಬೇಕು. ಅಂದರೆ ಆಯಾಸವಿಲ್ಲದೆ ಲೀಲೆಯಿಂದ, ಕ್ರೀಡೆಯಿಂದ ಅಪಹಾರ ಮಾಡಲ್ಪಟ್ಟ ಏನು ಭೂಮಿ ಇತ್ತು, ಸಮುದ್ರ, ನದಿ, ಪರ್ವತ ಮೊದಲಾದವುಗಳಿಂದ ಕೂಡಿದ ಈ ಭೂಮಿಯನ್ನ ಆಟ 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 ಆಡಿಕೊಂಡು ಅಪಹಾರ ಮಾಡಿಬಿಟ್ಟಿದ್ದ ಅವನು. ಅಂತಹ ಅಪಹಾರ ಮಾಡಿ ರಸಾತಲಕ್ಕೆ ಸೇರಿರ್ತಕ್ಕಂತಹ ಭೂಮಿಯನ್ನ ಭಗವಂತ ವಾಪಸ್ಸು ತರೋ ಕಾಲಕ್ಕೆ ಇವನ ಬಂದ ಎದುರುಗಡೆ. ಈ ಭಗವಂತನ ಅವನನ್ನು ಎಷ್ಟು ಆನಂದವಾಗಿ ಸಂಹಾರ ಮಾಡಿದ್ದಾನೆ ಅಂತ ಹೇಳಿದ್ರೆ, ತನ್ನ ಕೋರೆ ದಾಳಿಯಿಂದ ಚುಚ್ಚಿ ಭಗವಂತ ಸಂಹಾರ ಮಾಡಿದ. ತದ್ರಕ್ತ ಪಂಕಾಂಕಿತ ತುಂಡಗಂಡ. ಚಕ್ರ ಉಪಯೋಗಿಸ್ಕೊಳ್ಳಿಲ್ಲ ಭಗವಂತ ಆ ಸಂದರ್ಭದಲ್ಲಿ. ವರಾಹದೇವರ ರೂಪಕ್ಕೆ ಚಕ್ರ ಶಕ್ತಿ ಎಲ್ಲ ಇದೆ, ಆದರೆ ಚಕ್ರ ಉಪಯೋಗಿಸಲಿಲ್ಲ ಭಗವಂತ.
ತೀವ್ರಮನ್ಯು, ಸ್ವಲ್ಪ ಕೋಪ ಬಂತಂತೆ ಚಕ್ರಕ್ಕೆ, ನಾನು ಉಪಯೋಗಿಸ್ಕೊಳ್ಳೇ ಇಲ್ಲ ಭಗವಂತ ಅಂತ ಭಾಗವತ ಹೇಳುತ್ತೆ. ಸುನಾವಿ ಸಂದೀಪಿತ ತೀವ್ರಮನ್ಯು ತದ್ರಕ್ತ ಪಂಕಾಂಕಿತ ತುಂಡಗಂಡ, ಕೋರೆ ಹಲ್ಲಿನಿಂದನೇ ಚುಚ್ಚಿ ಸಂಹಾರ ಮಾಡಿಬಿಟ್ಟಂತೆ. ಎಷ್ಟು ಅನಾಯಾಸವಾಗಿ ಸಂಹಾರ ಮಾಡಿದಾನೆ ಅಂದರೆ ಒಬ್ಬ ದೈತ್ಯನನ್ನ, ಇಡೀ ಭೂಮಿಯನ್ನ ಅಪಹಾರ ಮಾಡಿದ ದೈತ್ಯನನ್ನ ತನ್ನ ಕೋರೆ ಹಲ್ಲಿನಿಂದ ಚುಚ್ಚಿ ಸಂಹಾರ ಮಾಡಿದ್ದಾನೆ ಅಂದರೆ ಭಗವಂತನ ಕೋರೆ ಹಲ್ಲು ಹೇಗಿರಬೇಕು, ಅವನ ಶಕ್ತಿ ಹೇಗಿರಬೇಕು. ತುಲಾಟವೀ ದಹನ ಜಲದಿ ಕಾಲಾಚಲ. ಸ್ವಾಮಿ ಹೇಳ್ತಾನೆ, ಸಮುದ್ರದಲ್ಲಿ ಕ್ರೀಡೆ ಮಾಡ್ತಾನೆ ಭಗವಂತ. ಮತ್ಸ್ಯ ರೂಪಕ್ಕೂ ಉಂಟು, ಹಯಗ್ರೀವ ರೂಪಕ್ಕೂ ಉಂಟು, ಈ ಕೂರ್ಮ ರೂಪಕ್ಕೆ ಉಂಟು, ಈ ವರಾಹ ರೂಪಕ್ಕೂ ಉಂಟು. ನೋಡಿ, ಸಮುದ್ರಕ್ಕೂ ಭಗವಂತನಿಗೂ ತುಂಬ ಹತ್ರ. ಮತ್ಸ್ಯ ರೂಪದಲ್ಲಿ ಸಮುದ್ರದಲ್ಲಿ ವಿಹಾರ ಮಾಡಿದ್ದಾನೆ ಭಗವಂತ. ಹಯಗ್ರೀವ ರೂಪದಲ್ಲಿ ಸಮುದ್ರ, ಅದು ಪ್ರಳಯ ಜಲದಲ್ಲಿ ವಿಹಾರ ಮಾಡಿದ್ದಾನೆ. ಕೂರ್ಮ ರೂಪಿಯಂತೂ ಭಗವಂತ ಸಮುದ್ರ, ಕ್ಷೀರ ಸಮುದ್ರದಲ್ಲೇ ಇದ್ದಿದ್ದವನು. ಈಗ ವರಾಹದೇವರು ಕೂಡ ಆ ಪ್ರಳಯ ಜಲವನ್ನ ಸೀಳಿಕೊಂಡು ರಸಾತಲಕ್ಕೆ ಹೋಗಿದ್ದಾನೆ ಭಗವಂತ. ಅದೆಲ್ಲ ನಮ್ಮ ತಲೆ ಒಳಗೆ ಹೋಗೋದೇ ಇಲ್ಲ. ಪ್ರಳಯ ಅಂದ್ರೇನು, ಪ್ರಳಯ ಕಾಲದ ಜಲ ಅಂದ್ರೇನು, ಅದು ಹೇಗಿರುತ್ತೆ, ಒಂದೊಂದು ಲೋಕ ಇನ್ನೊಂದು ಲೋಕಕ್ಕೆ ಹೋಗಿ ಅಂಟ್ಕೊಂಬುದು ಅಂದ್ರೇನು, ಹೆಂಗೆ ವ್ಯವಸ್ಥೆ ಮಾಡಿದ್ದಾನೆ ಭಗವಂತ. ಒಂದು ಲೋಕದ ಮೇಲೆ ಒಂದು ಲೋಕ ಒಂದಕ್ಕೆ ತಾಕಬಾರದು, ಹೆಂಗೆ ನಿಲ್ಲಿಸಿದಾನೆ ಭಗವಂತ. ಅತ್ಯದ್ಭುತವಾದ ಭಗವಂತನ ವ್ಯಾಪಾರ ಅದು. ಅಂತಹ ಇಡೀ ಭೂಮಿಯನ್ನು ಚಾಪೆ ಸುತ್ತಕೊಂಡಂಗೆ ಸುತ್ತಕೊಂಡು ಹೋಗಿ ರಸಾತಲಕ್ಕೆ ಮುಳುಗಿಸಿರ್ತಕ್ಕಂತಹ ಈ ಹಿರಣ್ಯಾಕ್ಷನನ್ನ ಅಷ್ಟೇ ಅನಾಯಾಸವಾಗಿ ಭಗವಂತ ಸಂಹಾರ ಮಾಡಿದ. ಅದಕ್ಕೆ ಉದಾಹರಣೆ ಕೊಟ್ಟಿರೋದವರು ತುಲಾಟವೀ ದಹನ. ಆ ಹತ್ತಿಯ ರಾಶಿಯನ್ನು ಸುಡೋದಿಕ್ಕೆ ಆ ಅಗ್ನಿಗೆ ಏನು ಕಷ್ಟನೇ ಆಗಲಿಲ್ಲ. ಒಂದು ನಿಮಿಷದಲ್ಲಿ ಇಡೀ ಆ ಹತ್ತಿಯ ರಾಶಿ ಭಗ್ಗಂತ ಹತ್ಕೊಂಡ್ಬಿಡುತ್ತೆ. ಹಾಗೆ ಅನಾಯಾಸವಾಗಿ ಆದಿ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ ರೂಪ ಅತ್ಯದ್ಭುತವಾಗಿರತಕ್ಕಂತಹ ರೂಪ, ಅದು ವರಾಹ ರೂಪ. ಹೇ ಕೋಲಾಕೃತಿ ಜಲದಿ ಕಾಲ, ಸಮುದ್ರವನ್ನ ಕ್ರೀಡೆಗೆ ಆಟಕ್ಕೆ ಉಪಯೋಗಿಸ್ಕೊಂಡಿರ್ತಕ್ಕಂಥದ್ದು. ಸಮುದ್ರದಲ್ಲಿ ವರಾಹದೇವರ ಕ್ರೀಡೆ ಅದು, ಪ್ರಳಯ ಜಲದಲ್ಲಿ ಭಗವಂತನ ಕ್ರೀಡೆ ಅದು. ಆಮೇಲೆ ಅಚಲ ಅವಯವ ನೀಲಾಬ್ಜ ದಂಷ್ಟ್ರಧರಣಿ, ಅಚಲವಾವಯವ, ಅಚಲಾವಯವ ನೀಲಾಬ್ಜ ದಂಷ್ಟ್ರಧರಣಿ. ಆ ಅಚಲ ಭೂಮಿ ಏನಿದೆ ಅದರ ಅವಯವ ಕೆಲವು ಭಾಗಗಳು ನೀಲಾಬ್ಜ ದಂಷ್ಟ್ರಧರಣಿ. ನೀಲಕಮಲ ಅಂದರೆ ಕನ್ನೈದಿಲೆ ಹೂ. ಈ ವರಾಹದೇವರು ಆ ಕೋರೆದಾಡಿಯ ಮೇಲೆ ಭೂಮಿಯನ್ನು ಇಟ್ಕೊಂಡಾಗ ಆ ಭೂಮಿಯಲ್ಲಿ ಇರ್ತಕ್ಕಂತಹ ಕೆಲವು ಕಪ್ಪಾದ ಭಾಗಗಳು ನೀಲಾಬ್ಜ, ಅದು ವರಾಹದೇವರ ಕೋರೆ ಹಲ್ಲು. ಬಿಳೀದು ಶುಭ್ರವಾದ ಬಿಳಿ ಬಣ್ಣದ ಕೋರೆ ಹಲ್ಲುಗಳು ವರಾಹದೇವರ ರೂಪದಲ್ಲಿ. ಆ ಕೋರೆ ದಾಡೆಯ ಮೇಲೆ ಭೂಮಿಯನ್ನು ಇಟ್ಕೊಂಡಿದ್ದಾಗ ಭಗವಂತ ಭೂಮಿಯ ಕೆಲವು ಭಾಗಗಳು, ಕಪ್ಪಾದ ಭಾಗಗಳು ಆ ಬೆಳ್ಳಗಿರ್ತಕ್ಕಂತಹ ಕೋರೆ ದಾಡೆಯ ಮೇಲೆ ಒಳ್ಳೆ ನೀಲ ಕಮಲವನ್ನ ಅಲಂಕಾರ ಮಾಡಿದಂತೆ ಶುಭ್ರವಾಗಿರ್ತಕ್ಕಂತಹ ಕೋರೆ ದಾಡಿಯ ಮೇಲೆ ಈ ನೀಲ ಕಪ್ಪಾಗಿರ್ತಕ್ಕಂತಹ ಈ ನೀಲ ಕಮಲವನ್ನ ಮುಡಿಸಿದರೆ ಅಥವಾ ಹಾಕಿದರೆ ಹೆಂಗೆ ಸುಂದರವಾಗಿರುತ್ತೋ ಹಂಗೆ ಅಲಂಕೃತವಾಗಿತ್ತಂತೆ ಅಂತ ವಾದರಾಜರು ಹೇಳ್ತಾರೆ. ಅಚಲಾವಯವ ನೀಲಾಬ್ಜ ದಂಷ್ಟ್ರ, ದಂಷ್ಟ್ರ ಅಂದ್ರೆ ಕೋರೆ ಹಲ್ಲು. ನೀಲಾಬ್ಜ ದಂಷ್ಟ್ರ, ಕನ್ನೈದೆಲೆ ಹೂವಿನಿಂದ ಪೂಜಿತವಾದ ಅಥವಾ ಕನ್ನೈದೆಲೆ ಹೂವಿನಿಂದ ಅಲಂಕೃತವಾದ ದಂಷ್ಟ್ರ, ಕೋರೆ ಹಲ್ಲು ಉಳ್ಳವನೇ. ಅಚಲ ಅಂದ್ರೆ ಭೂಮಿ, ಅವಯವ ಅಂದರೆ ಅದರ ಕೆಲವು ಭಾಗಗಳು. ಅದೇ ಕನ್ನೈದೆಲೆ ಹೂವಿನಂತೆ ಅಲಂಕೃತವಾಗಿರುವ ದಂಷ್ಟ್ರ ಕೋರೆ ದಾಳಿ. ನೀಲಾಬ್ಜ ದಂಷ್ಟ್ರ ಧರಣಿ ಲೀಲಾಸ್ಪದೋರು ಉರು
ಉರುತರ ಉರುತಲ ನೀಲಾಬ್ಜದಂಷ್ಟಧರಣಿ ಲೀಲಾಸ್ಪದೋರುತಲ ಉರು ಊರುತಲ. ಊರು ಅಂದರೆ ತೊಡೆ, ಉರು ಅಂದರೆ ಎದೆ. ಸಂಸ್ಕೃತದಲ್ಲಿ ಉರು ಅಂದರೆ ಎದೆ, ಊರು ಅಂದರೆ ತೊಡೆ. ಊರು ತಲ ಅಂದರೆ ತೊಡೆ ಮೇಲೆ ಧರಣಿಯ ಧರಾದೇವಿಯನ್ನು ಕೂರಿಸ್ಕೊಂಡಿದ್ದಾನೆ ಭಗವಂತ, ಭೂದೇವಿಯನ್ನು ಕೂರಿಸ್ಕೊಂಡಿದ್ದಾನೆ. ಅಂತಹ ಧರಾದೇವಿಯರಿದ್ದಾಳೆ ಅವಳು ಭೂದೇವಿ. ಲೀಲಾಸ್ಪದೋರುತರ ಮೂಲಾಶಿಯೋಗಿವರ ಜಾಲಾವಿವಂದಿತ ನಮಃ. ಆಮೇಲೆ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡಿದ್ದಾನೆ ಭಗವಂತ ಧರಾದೇವಿಯನ್ನ. ಧರಾದೇವಿಯನ್ನ ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡಿರೋದ್ರಿಂದ ಲೀಲಾಸ್ಪದ ಊರುತಲ, ಒಳ್ಳೆ ಉತ್ಕೃಷ್ಟ. ಊರುತಲ ಅಂದರೆ ತೊಡೆ ಮೇಲೆ ಕೂರಿಸ್ಕೊಂಡಿದ್ದಾನಲ್ಲ, ಅದು ಅಂದರೆ ಅವಳು ಕ್ರೀಡೆ ಮಾಡ್ತಾ ಇದ್ದಾಳಂತೆ ಭೂದೇವಿ. ಭಗವಂತನ ತೊಡೆ ಮೇಲೆ ಕೂತ್ಕೊಂಡು ಆನಂದದಿಂದ ಕೂತಿದ್ದಾಳಂತೆ. ಅಂತಹ ಲೀಲಾಸ್ಪದೋರುತಲ ಮೂಲಾಶಿಯೋಗಿ ವರ ಜಾಲ ಅಭಿವಂದಿತ ನಮಃ. ಯಾರಿಗೆ ಸಿಗ್ತಾನೆ ಭಗವಂತ? ಇಂಥ ವರಾಹ ರೂಪ ಪರಮಾತ್ಮದೇನಿದೆ, ಅತ್ಯದ್ಭುತವಾದ ರೂಪ, ಲೋಕ ವಿಲಕ್ಷಣ ರೂಪ ಇದು. ಅದ್ಯಾಕೆ ಹಾಗೆ ಹೇಳಿದಾನೆ ಭಗವಂತ ಅನ್ನೋದನ್ನು ತೋರಿಸ್ತೀನಿ ನಾನು, ಸ್ವಲ್ಪ ಆದರೂ ತೋರಿಸ್ತೀನಿ. ಎಂತಹವರಿಗೆ ಸಿಗ್ತಾನೆ ಭಗವಂತ ಈ ವರಾಹ ದೇವರು ಅಂದರೆ ಮೂಲಾಶಿ ಯೋಗಿ ವರ ಜಾಲ ಅಭಿವಂದಿತ ನಮಃ. ಎಂತಹ ದೊಡ್ಡ ದೊಡ್ಡ ಜ್ಞಾನಿಗಳಿಂದ ಸ್ತುತ್ಯವಾಗಿರ್ತಕ್ಕಂತಹ ರೂಪ ಅದು ವರಾಹ ರೂಪ. ಅಂದರೆ ಮೂಲ ಅಂದರೆ ಕಂದಮೂಲ ಫಲ, ಗೆಡ್ಡೆ ಗೆಣಸುಗಳು, ಅದನ್ನು ಹಸಿ ತಿನ್ನತಕ್ಕಂಥ, ಕೇವಲ ಗೆಡ್ಡೆ ಗೆಣಸುಗಳನ್ನು ತಿಂದು ಉಪವಾಸ ಮಾಡಿ ಅಥವಾ ಅಲ್ಪ ಆಹಾರದಿಂದ ಜೀವನ ಮಾಡುವ ಯೋಗಿಗಳೇನಿದ್ದಾರೆ ಜ್ಞಾನಿಗಳು, ಅದರಲ್ಲಿ ವರ ಅಂದರೆ ಶ್ರೇಷ್ಠರು ಯಾರಿದ್ದಾರೆ, ಅವರ ಜಾಲ ಅಂದರೆ ಗುಂಪೇನಿದೆ, ಅದರಿಂದ ನಮಸ್ಕೃತನಾದವರು ಭಗವಂತ. ಸಾಮಾನ್ಯ ವರಾದೇವರು ನಾವು ನೀವೆಲ್ಲ ಸ್ತೋತ್ರ ಮಾಡೋದಲ್ಲ. ಭಗವಂತನನ್ನ ಆರಾಧನೆ ಮಾಡತಕ್ಕಂತಹ ಜ್ಞಾನಿಗಳು ಪದಾರ್ಥದ ಮೇಲೆ ಆಸೆ ಬಿಟ್ಟಿರ್ತಾರೆ. ಕೇವಲ ಕಂದಮೂಲ ಫಲಗಳನ್ನು ತಿಳ್ಕೊಂಡು, ಗೆಡ್ಡೆ ಗೆಣಸುಗಳನ್ನು ತಿಳ್ಕೊಂಡು, ದೇಹ ಇರಬೇಕು, ದೇಹ ರಕ್ಷಣೆ ಮಾಡಬೇಕು, ಅಷ್ಟಕ್ಕೆ ಮಾತ್ರ ಆಹಾರ. ನಮಗೆ ಸಿಕ್ಕಿದ್ದೆಲ್ಲ ತಿಂತಾ ಇರ್ತೀವಿ ನಾವು. ಅಲ್ಲ, ದೇಹ ಇರೋದಕ್ಕೆ ಮಾತ್ರ ಆಹಾರ. ಅವರಿಗೆ ದೇಹ ಬೇಕು ತಪಸ್ಸು ಮಾಡೋದಕ್ಕೆ, ಧ್ಯಾನ ಮಾಡೋದಕ್ಕೆ, ವಾಕ್ಯಾರ್ಥ ಮಾಡೋದಕ್ಕೆ, ಬರವಣಿಗೆ ಮಾಡೋದಕ್ಕೆ ದೇಹದಲ್ಲಿ ಶಕ್ತಿ ಇರಬೇಕು. ಅದಕ್ಕೋಸ್ಕರ ಸ್ವೀಕಾರ ಮಾಡ್ತಾರೆ ಅಷ್ಟೇ. ಅದು ಏನು ಬೇಕಾದ್ರೆ ಆಗ್ಬೋದು, ಶಕ್ತಿ ತಂದುಕೊಡೋದು. ಇಂಥದೇ ಪದಾರ್ಥ ಅಂತೇನಿಲ್ಲ. ಅದಕ್ಕೆ ಮೂಲ ಕಾಡಿನಲ್ಲಿ ಸಿಗತಕ್ಕಂತಹ ಗೆಡ್ಡೆ ಗೆಣಸು, ಹಣ್ಣು ಹಂಪಲುಗಳನ್ನು ತಿಂದು ಧ್ಯಾನವನ್ನು ಮಾಡ್ತಕ್ಕಂಥವರು ಯೋಗಿ. ಯೋಗ ಅಂದ್ರೇನು? ಭಗವಂತನ ಅನುಗ್ರಹದಿಂದ ದತ್ತವಾದ ಸಾಮರ್ಥ್ಯಕ್ಕೆ ಯೋಗ ಅಂತ ಕರೀತಾರೆ. ಟೀಕಾಕೃತ್ಪಾದರು ಬರೀತಾರೆ. ಪ್ರಮಾಣ ಲಕ್ಷಣ ಅನ್ನೋ ಗ್ರಂಥದಲ್ಲಿ ಯೋಗಿ ಜ್ಞಾನ, ರುಜಿಯೋಗಿ ಜ್ಞಾನ, ಅಯೋಗಿ ಜ್ಞಾನ ಅಂತ ಹೇಳುವಾಗ ಯೋಗಿ ಅಂದ್ರೇನು? ಯಾರು ಯೋಗ ಅಂದರೆ ಭಗವಂತನ ಅನುಗ್ರಹದಿಂದ ಲಬ್ಧವಾದ ಸಾಮರ್ಥ್ಯ ವಿಶೇಷಕ್ಕೆ ಯೋಗ ಅಂತ ಕರೀತಾರೆ. ಆ ಯೋಗ ಉಳ್ಳವರಿಗೆ ಯೋಗಿ ಅಂತ ಕರೀತಾರೆ. ಆ ಯೋಗಿಗಳಲ್ಲಿ ವರ ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂತಹವರು ಬ್ರಹ್ಮದೇವರು. ಯೋಗಿ ವರ ಬ್ರಹ್ಮದೇವರೇ ಮೊದಲಾದ ಜಾಲ ಅಂದರೆ ಗುಂಪು. ಅಂತಹ ಜಾಲದಿಂದ ಅಭಿವಂದಿತ, ಚೆನ್ನಾಗಿ ಸ್ತೋತ್ರ ಮಾಡಿಸಿಕೊಳ್ಳುವ ಸ್ತುತ್ಯನಾಗಿರತಕ್ಕಂತಹ ಹೇ ವರಾಹ, ನಿನಗೆ ನಮಸ್ಕಾರ. ತೇ ನಮಃ. ಕುಲಾಕೃತೆ ತೇ ನಮಃ. ಇಷ್ಟು ವಾದಿರಾಜ ಸ್ವಾಮಿಗಳು ನಮಗೆ ಆ ಶಬ್ದದಿಂದ ಬರತಕ್ಕಂಥ ಅರ್ಥ. ಅಂದರೆ ಅದೆಲ್ಲ ಪ್ರಾಸಾಲಂಕಾರದಲ್ಲಿ ಇರೋದ್ರಿಂದ ಅದನ್ನು ಮೊದಲು ಬಿಡಿಸ್ಕೊಂಡು ಅದಕ್ಕೆ ಏನು ಅರ್ಥ ಅಂತ ಹೇಳಿ ಒಟ್ಟು ತಾತ್ಪರ್ಯ ಇಷ್ಟು ಗ್ರಹಣ ಮಾಡ್ಬೋದು. ಅಂದರೆ ಏನು? ಒಟ್ಟು ಭಗವಂತ ಒಳ್ಳೆ ಕಪ್ಪಾದ ಮೋಡದಂತೆ ಕಾಂತಿಯಿಂದ ಕೂಡಿರುವ, ಮಂಗಳಕರವಾದ ಸ್ವಭಾವವುಳ್ಳ, ಅನಾಯಾಸವಾಗಿ ಅಪಹಾರ ಮಾಡಿದ
ಸಮುದ್ರ, ನದಿ, ಪರ್ವತ ಮೊದಲಾದವುಗಳಿಂದ ಕೂಡಿದ ಭೂಮಿಯನ್ನ ಏನು ಆದಿ ಹಿರಣ್ಯಾಕ್ಷ ಅನಾಯಾಸವಾಗಿ ಅಪಹರಣ ಮಾಡಿಬಿಟ್ಟ, ಅಂತಹ ಹಿರಣ್ಯಾಕ್ಷನನ್ನ ಅಷ್ಟೇ ಅನಾಯಾಸವಾಗಿ ಸಂಹಾರ ಮಾಡಿ ಇಡೀ ಜಗತ್ತನ್ನು ರಕ್ಷಣೆ ಮಾಡಿದಂತಹ, ನೀರಿನಲ್ಲಿ ಕ್ರೀಡೆಯನ್ನು ಮಾಡತಕ್ಕಂತಹ, ಅಂದರೆ ಸಮುದ್ರದ ಜಲದಲ್ಲಿ, ಪ್ರಳಯ ಕಾಲದ ಸಮುದ್ರ ಜಲದಲ್ಲಿ ವಿಹಾರ ಮಾಡತಕ್ಕಂತಹ ಅಚಲ ಅವಯವ ನಿರಬ್ಜ ಧನುಷ್ಯಧರಣಿ, ಕೊರೆ ಗಾಡಿಯ ಮೇಲೆ ಆ ಭೂಮಿಯನ್ನು ಎತ್ತಿ ಇಟ್ಟುಕೊಂಡಿರ್ತಕ್ಕಂಥ ಕಾಲದಲ್ಲಿ ಅದರ ಕಪ್ಪಾದ ಭಾಗಗಳು ಕನ್ನೈದೆಲೆ ಹೂವಿನಂತೆ ನಿನ್ನ ಕೋರೆ ದಾಡಿಗೆ ಅಲಂಕಾರವಾಗಿದೆಯೋ ಎಂಬಂತೆ ತೋರ್ತಾ ಇರತಕ್ಕಂತಹ ಲೀಲಾಸ್ಪದ ಉರುತಲ, ಆಮೇಲೆ ಆ ಉತ್ಕೃಷ್ಟವಾಗಿರ್ತಕ್ಕಂತಹ ಭೂದೇವಿಯನ್ನ ಎಡೆ ತೊಡೆ ಮೇಲೆ ಯಾವಾಗಲೂ ಕೂಡಿಸಿಕೊಂಡಿರ್ತಕ್ಕಂತಹ, ಕಾಡಿನಲ್ಲಿ ಕಂದಮೂಲ ಫಲಗಳನ್ನು ತಿಂದು ತಪಸ್ಸು ಮಾಡುವ ಜ್ಞಾನ ಶ್ರೇಷ್ಠರಿಂದ ಚೆನ್ನಾಗಿ ವಂದಿತನಾಗಿರ್ತಕ್ಕಂತಹ ಹೇ ಕೋಲಾಕೃತೆ ತೇ ನಮಃ, ಹೇ ವರಾಹದೇವರೇ ನಿನಗೆ ನಾನು ನಮಸ್ಕಾರ ಮಾಡ್ತೀನಿ. ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂತಹ ಅಂಶಗಳ್ಯಾವ್ಯಾವುದು ಅಂದರೆ, ಭಗವಂತ ಈ ನಾವು ನೋಡಿರ್ತಕ್ಕಂತಹ ಹಂದಿ ಥರ ಅಲ್ಲ. ನಾವು ಯಾವ ಜಗತ್ತಿನಲ್ಲಿ ಯಾವ್ಯಾವ ಪ್ರಾಣಿಯನ್ನು ನೋಡ್ತೀವೋ ಆ ರೂಪ ಅಲ್ಲ ಭಗವಂತನದು. ಅದಕ್ಕೆ ಭಗವಂತ ಹೇಳಿದ್ದು, ಹಂದಿ ಇದ್ದ ತಕ್ಷಣ ನೀವು ಮನೆ ಮುಂದೆ ಓಡಾಡೋ ಹಂದಿ ತರ ಇದೀನಿ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಅದೆಲ್ಲ ಕೊಚ್ಚೆಯಲ್ಲಿ ಮುಳುಗ್ತಾ ಇರುತ್ತೆ, ಅದು ವಾಸನೆ ಬರ್ತಾ ಇರುತ್ತೆ, ಅದು ಕಾಯಿಲೆ ಹರಡುತ್ತೆ ಅಂಥದಲ್ಲ. ಅದಕ್ಕೆ ದಿವ್ಯ ರೂಪ ನಮ್ಮದು, ಲೋಕ ವಿಲಕ್ಷಣ. ಯಾವುದೇ ಪ್ರಾಣಿ ರೂಪದಲ್ಲಿ ಭಗವಂತ ದಿವ್ಯ ರೂಪ ಭಗವಂತನದು. ಅದನ್ನು ವಾದಿರಾಜರು ವರ್ಣನೆ ಮಾಡ್ತಾರೆ. ಕೋಲಾಕೃತೆ ಜಲಧಿ ಕಾಲಾಚಲ ಭಯವ ನೀಲಬ್ಜದಂಶ್ರಧರಣಿ ಲೀಲಾಸ್ಪದೋರುತರ ಮೂಲ ಲೀಲಾಸ್ಪದೋರುತರ ಕೆಲಾಹುತೋ ದದಿದುನಿ ಶೈಲಾದಿಯುಕ್ತ ನಿಖಿಲೇಲಾ ಕಟದ್ಯಸುರ ತೂಲಾಟ ವೀದಹನತೆ ಕೋಲಾಕೃತೆ ಜಲಧಿ ಕಾಲಾಚಲಾವಯವ ನೀಲಬ್ಜದಂಶ್ರಧರಣಿ ಲೀಲಾಸ್ಪದೋರುತಲ ಮೂಲಾಶಿಯೋಗಿವರ ಜಲಾಭಿವಂದಿತ ನಮಃ. ಬ್ರಹ್ಮಾದಿ ದೇವತೆಗಳಿಗೆ ಗೊತ್ತಾಗುತ್ತಂತೆ ಭಗವಂತನ ಮಹಿಮೆ, ನಮಗೆ ಗೊತ್ತಾಗೋದಿಲ್ಲ. ನಮಗೆ ಇಂಥದ್ದೇ ಬುದ್ಧಿ ಬರೋದು. ಅವನೇನು ಹೇಳ್ತಾನೆ ಹಿರಣ್ಯಾಕ್ಷ ಭಾಗವತದಲ್ಲಿ, ಹೇ ಕಾಡಿನಲ್ಲಿ ಅಲಿಯುವ ಹಂದಿ ಅಂತಾನೆ ಅವರು ವರಾದೇವರ ಜೊತೆ ಯುದ್ಧಕ್ಕೆ ಬಂದಾಗ, ಹೇ ಕಾಡಿನಲ್ಲಿ ಅಲದಾಡ್ತಕ್ಕಂತಹ ಹೇ ವನಗೋಚರ, ಕಾಡಿನಲ್ಲಿ ಅಲಿಯುವ ಹೇ ಹಂದಿ, ಬಾ ನನ್ನ ಜೊತೆ ಯುದ್ಧಕ್ಕೆ ಅಂತ ಕರೀತಾನೆ. ಅಲ್ಲೆಲ್ಲ ಎರಡೆರಡು ಅರ್ಥ ಬರೀತಾರೆ ಅವರು. ಯಾಕೆಂದ್ರೆ ಒಳಗಡೆ ವಿಜಯ ಅಂತಕ್ಕಂಥವನಿದ್ದಾನೆ ದ್ವಾರಪಾಲಕ, ಅವನೇ ಆ ಅಸುರನಾಗಿ ಹುಟ್ಟಿದ್ದು. ಆ ಅಸುರನಾಗಿ ಹುಟ್ಟೋದು ಅಂದ್ರೆ ಅಸುರನ ಜೊತೆಯಲ್ಲಿ ಇರೋದು ಅಂತ. ಒಳಗಡೆ ಅವನಿದ್ದ, ಅವನ ಜೊತೆಯಲ್ಲಿ, ಇವನು ಅಸುರ ಗುಂಪಿನಲ್ಲಿ ಹುಟ್ಟಿದ್ದ. ಎರಡೆರಡು ಅರ್ಥ ಅದು. ವನಗೋಚರ ಅಂದ್ರೆ ಕಾಡಿನಲ್ಲಿ ಸುತ್ತಾಡುವ ಹಂದಿ. ಆದರೆ ವನ ಶಬ್ದಕ್ಕೆ ಶಾಸ್ತ್ರ ಅಂತ ಅರ್ಥ. ಇನ್ನೊಂದು ಅರ್ಥ ಅದಕ್ಕೆ, ಇವನು ವಿಜಯ ಸ್ತೋತ್ರ ಮಾಡೋದು ಹಂಗೆ, ಆ ದೈತ್ಯ ಸ್ತೋತ್ರ, ದೈತ್ಯ ಬೈಯೋದು ಹೀಗೆ. ವನಗೋಚರ ಹೇ ಕಾಡಹಂದಿ ಅಂತಾನೆ ಅವನು ವರಾದೇವರನ್ನ, ಅದೇ ಶಬ್ದ. ಆದರೆ ಒಳಗಡೆ ಇರ್ತಕ್ಕಂಥ ವಿಜಯ ಅಂತಕ್ಕಂಥ ದ್ವಾರಪಾಲಕ ಅವನು ಭಕ್ತ. ಆದ್ದರಿಂದ ಸಂಸ್ಕೃತದಲ್ಲಿ ವನ ಅಂದ್ರೆ ಶಾಸ್ತ್ರ, ಗೋಚರ ಅಂದ್ರೆ ತಿಳಿಯಲ್ಪಡುವವನು ಅಂತ ಅರ್ಥ. ಶಾಸ್ತ್ರದಿಂದ ತಿಳಿಯಲ್ಪಡುವವನು ನೀನು. ಓಂ ಶಾಸ್ತ್ರ ಯೋನಿತ್ವಾತ್ ಅಂತ ಸೂತ್ರನೇ ಇದೆ. ವೇದದಿಂದ ತಿಳಿಯಲ್ಪಡುವವನು ನೀನು. ನಿಗಮ ಗೋಚರ, ಆಗಮ ವೇದ್ಯ, ವೇದೈಕ ವೇದ್ಯ, ವೇದ ಪ್ರತಿಪಾದ್ಯ ಅಂತ ಅರ್ಥ. ಇದು ಯಾವುದಕ್ಕೆ ವನಗೋಚರ ಅಂದ್ರೆ ಅವನು ವನ ಶಬ್ದಕ್ಕೆ ಕಾಡು ಅನ್ನೋ ಅರ್ಥದಲ್ಲಿ, ಗೋಚರ ಅಂದ್ರೆ ತಿರುಗ್ತಾ ಇರೋನು ಅಂತ ಅರ್ಥ. ಕಾಡಿನಲ್ಲಿ ಸುತ್ತಾಡೋ ಕಾಡಹಂದಿ ಅಂತ ಅವನಂದ್ರೆ ಇವನು ಈ ಅರ್ಥ ಇಟ್ಕೊಂಡು ಪ್ರಯೋಗ ಮಾಡಿದ. ಶಾಸ್ತ್ರದಿಂದ ತಿಳಿಯಲ್ಪಡ್ತಕ್ಕಂತಹ ಹೇ ಶಾಸ್ತ್ರಗಮ್ಯ
ಹಾಗಮವೇದ್ಯ ಅಂತ ಸ್ತೋತ್ರ ಮಾಡ್ತಾನೆ. ಅರ್ಥಾತ್ ದೈತ್ಯರು ಭಗವಂತನನ್ನ ನೋಡಿ ಸ್ತೋತ್ರ ಮಾಡುವ ಬಗೆ ಬೇರೆ, ದೇವತೆಗಳು ಭಗವಂತನನ್ನ ಸ್ತೋತ್ರ ಮಾಡುವ ಬಗೆ ಬೇರೆ. ಮೂಲಾಶಿ ಯೋಗಿ ವರ ಜಾಲಾಭಿವಂದಿತ ನಮಃ. ಈಗ ನಾವು ಯಾವ ಗುಂಪು ಹೋಗಬೇಕು? ದೈತ್ಯರಂತೆ ಭಗವಂತನನ್ನ ನಿಂದನೆ ಮಾಡಿ ಈ ಅಸಹ್ಯ ರೂಪವನ್ನು ಸ್ವೀಕಾರ ಮಾಡಿದ್ದಾನೆ. ಕೆಟ್ಟ ವಾಸನೆ ಬರತಕ್ಕಂಥ ಮೀನಿನ ರೂಪ, ಕೊಚ್ಚೆಯಲ್ಲಿ ಮುಳುಗಿರ್ತಕ್ಕಂಥ ಹಂದಿ ರೂಪ, ಈ ರೂಪವನ್ನು ಸ್ವೀಕಾರ ಮಾಡಿದ್ದಾನೆ ಅಂತ ತಿರಸ್ಕಾರ ಮಾಡಬೇಕಾ? ಅಥವಾ ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡತಕ್ಕಂತಹ ಭಗವಂತನ ರೂಪವನ್ನು ಚಿಂತನೆ ಮಾಡಬೇಕಾ? ಅಥವಾ ಭಗವಂತನನ್ನು ಆ ರೀತಿ ವಿಚಾರ ಮಾಡಬೇಕಾ? ಅವರು ಯಾರ್ಯಾವ ಜೀವರಾಶಿಗಳು, ಅವರು ಸಾತ್ವಿಕರೋ ರಾಜಸರೋ ತಾಮಸರೋ ಅನ್ನೋದರ ಮೇಲೆ ಭಗವಂತನನ್ನು ಹೇಗೆ ನೋಡ್ತಾರೆ ಎನ್ನುವುದು ಗೊತ್ತಾಗುತ್ತೆ. ಒಂದೇ ರೂಪ ಭಗವಂತನದು, ಆ ಜೀವರಾಶಿಗಳ ಸ್ವಭಾವದ ಮೇರೆಗೆ ಎಷ್ಟು ಸುಂದರವಾಗಿ ಅರ್ಥ ಆಗುತ್ತೆ ಅಥವಾ ಎಷ್ಟು ಬೇರೆ ಬೇರೆಯಾಗಿ ಅರ್ಥ ಆಗುತ್ತೆ ಅಂತ ನಾವು ತಿಳ್ಕೋಬಹುದು. ಆ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಭಗವಂತನ ವರ್ಣನೆ ಮಾಡ್ತಕ್ಕಂಥವರಾಗಿ, ಅದಕ್ಕೆ ಕನಕದಾಸರು ಈ ವರಾಹದೇವರನ್ನ ಅಥವಾ ವರಾಹಾವತಾರವನ್ನ ಸಂಗ್ರಹ ಮಾಡುವ ಕಾಲಕ್ಕೆ ಬರೀತಾರೆ ನೋಡಿ. ಚನ್ನ ಕಾಡಿನ ಹಂದಿಯಾಗಿ ನಮ್ಮ ರಂಗ, ಚಿನ್ನದ ಕಣ್ಣನ ಕೊಂದ್ಯಾನ್ಯ, ಚಿನ್ನದ ಕಣ್ಣನ ಕೊಂದು ಭೂಮಿಯ ವನಜ ಸಂಭವಗಿತ್ತಾನ್ಯ. ದೇವಿ ನಮ್ಮ ದ್ಯಾವರು ಬಂದರು, ಬನ್ನೀರೇ ನೋಡ ಬನ್ನೀರೇ. ಅವ್ರು ಪ್ರಯೋಗ ಮಾಡೋದು ನೋಡ್ರಿ. ಕನಕದಾಸರು ಆ ಒಂದು ಗುಂಪಿ ಆ ಅವತಾರದಲ್ಲಿದ್ದಾಗ ಎಲ್ಲ ಕನ್ನಡೀಕರಿಸ್ಬಿಡ್ತಾರೆ. ಚನ್ನ ಕಾಡಿನ ಹಂದಿಯಾಗಿ ನಮ್ಮ ರಂಗ, ಚಿನ್ನದ ಕಣ್ಣನ ಕೊಂದ್ಯಾನ್ಯ. ಹಿರಣ್ಯಾಕ್ಷ ಅಂದರೆ ಬಂಗಾರದ ಕಣ್ಣು ಅಂತ ಅರ್ಥ. ಹಿರಣ್ಯ ಅಂದರೆ ಚಿನ್ನ, ಅಕ್ಷ ಅಂದರೆ ಕಣ್ಣು. ಚಿನ್ನದ ಕಣ್ಣನ ಕೊಂದ್ಯಾನ್ಯ, ಚಿನ್ನದ ಕಣ್ಣನ ಕೊಂದು ಭೂಮಿಯ ವನಜ ಸಂಭವಗಿತ್ತಾನ್ಯ. ದೇವಿ ನಮ್ಮ ದ್ಯಾವರು ಬಂದರು, ಬನ್ನೀರೇ ನೋಡ ಬನ್ನೀರೇ. ಬ್ರಹ್ಮದೇವರು ಸೃಷ್ಟಿ ಮಾಡೋ ಕಾಲಕ್ಕೆ ಆ ಕನಕದಾಸರ ಭಾಗವತದ ಎಷ್ಟು ಸಂಗ್ರಹ ನೋಡಿ. ಅದು ಚಿನ್ನದ ಕಣ್ಣನ ಕೊಂದು ನಮ್ಮ ರಂಗ ಭೂಮಿಯ ವನಜ ಸಂಭವಗಿತ್ತಾನ್ಯ. ವನಜ ಸಂಭವ ಪದ್ಮದಲ್ಲಿ ಉತ್ಪನ್ನರಾದವರು ಅವರು ಬ್ರಹ್ಮದೇವರು. ಭಗವಂತನ ನಾಭಿ ಕಮಲದಲ್ಲಿ ಬಂದಿರತಕ್ಕಂಥ ಕಮಲದಲ್ಲಿ ಉತ್ಪನ್ನರಾದವರು. ವನಜ ಅಂದರೆ ಪದ್ಮ, ಕಮಲದ ಹೂ, ಅದರಲ್ಲಿ ಸಂಭವ ಹುಟ್ಟಿದವರವರು. ಅದ್ಯಾಕೆ ಬಂತು ಅಂತ ಹೇಳಿದ್ರೆ ಭಾಗವತದಲ್ಲಿ ಹಂಗೆ ಇರೋದು. ಸ್ವಯಂಭೂ ಮನುವನ್ನು ಉತ್ಪತ್ತಿ ಮಾಡಿ ಬ್ರಹ್ಮದೇವರು ಸ್ವಯಂಭೂ ಮನುವಿಗೆ ಹೇಳ್ತಾರೆ, ಸೃಷ್ಟಿಯನ್ನು ಮುಂದುವರಿಸು ನೀನು, ಭಗವಂತನ ಆಜ್ಞೆ ಆಗಿದೆ, ಹೇ ಕೂಸು ನೀನು ಲಗ್ನ ಮಾಡಿಕೊಳ್ಳೋದು. ಶತರೂಪಾದೇವಿ ಅವನ ಹೆಂಡತಿ. ಆ ಶತರೂಪಾದೇವಿಯಲ್ಲಿ ಸಂತಾನವನ್ನು ಮಾಡಿ ಪ್ರಜಾ ಸೃಷ್ಟಿ ಮಾಡುವುದು ಭಗವಂತನ ಆಜ್ಞೆ ಅಂತ ಕೇಳಿದಾಗ ಸ್ವಯಂಭೂ ಮನು ಹೇಳ್ತಾನೆ, ಭೂಮಿ ಹೋಗಿ ಅಂಟ್ಕೊಂಡ್ಬಿಟ್ಟಿದೆ ರಸಾತಲಕ್ಕೆ, ನಾನು ಸೃಷ್ಟಿ ಮಾಡಿರ್ತಕ್ಕಂತಹ ಜನಗಳಲ್ಲಿ ವಾಸ ಮಾಡೋದೇ ಇಲ್ಲಿ. ಪ್ರಜೆ ಸೃಷ್ಟಿ ಮಾಡಿದ್ಮೇಲೆ ಅವರು ವಾಸ ಮಾಡೋಕ್ಕೆ ಜಾಗ ಬೇಕಲ್ಲ. ಯದೋಕಃ ಸರ್ವಭೂತಾನ ಮಹೀಂ ಮಗ್ನಾಂ ವಿಲಂಬಸಿ. ಎಲ್ಲ ಜೀವರಾಶಿಗಳಿಗೆ ಓಕ ಆಶ್ರಯವಾಗಿರ್ತಕ್ಕಂಥ ಭೂಮಿ ರಸಾತಲಕ್ಕೆ ಹೋಗಿ ಅಂಟ್ಕೊಂಡ್ಬಿಟ್ಟಿದೆ. ನೀವು ಅದನ್ನು ಎತ್ತಿ ತಂದು ನೀರೊಳಗೊಟ್ಟೋಗಿದೆ, ಅದು ಸಮುದ್ರದ ನೀರೊಳಗೊಟ್ಟೋಗಿದೆ. ಸಮುದ್ರ ಪ್ರಳಯ ಜಲದಲ್ಲಿ ಆ ನೀರಿನಿಂದ ಭೂಮಿಯನ್ನು ಎತ್ತಿ ತಂದು ಅದರ ಜಾಗದಲ್ಲಿ ಇಟ್ಟರೆ ಆಮೇಲೆ ನಾನು ಸೃಷ್ಟಿ ಮಾಡ್ತೀನಿ. ಸೃಷ್ಟಿಯಾದ ಎಲ್ಲ ಪ್ರಜೆಗಳು ಅದರಲ್ಲಿ ವಾಸ ಮಾಡ್ತಾರೆ. ಆಗ ಬ್ರಹ್ಮದೇವರು ಆಲೋಚನೆ ಮಾಡಿ, ಯಾಕೆ ಇದು ನೀರಲ್ಲಿ ಮುಳುಗೋಯ್ತು ಭೂಮಿ, ನಾವು ಸೃಷ್ಟಿ ಮಾಡೋ ಕಾಲಕ್ಕೆ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಪ್ರಳಯ ಜಲವನ್ನೆಲ್ಲ ಪಾನ ಮಾಡಿ ಆಯಾ ಲೋಕಗಳನ್ನು ಆಯಾ ಕಕ್ಷದಲ್ಲಿ ಇಟ್ಟಿರ್ತಾರೆ ವ್ಯವಸ್ಥೆ ಮಾಡಿ. ಯಾಕೆ ಹೋಯ್ತು ಅಂತ ಗೊತ್ತಾಗಲಿಲ್ಲ ಅವರಿಗೆ. ಗೊತ್ತಾಗಲಿಲ್ಲ ಅಂದರೆ ಎಲ್ಲಿ ಭಗವಂತ ಬಂದು ವ್ಯವಸ್ಥೆ ಮಾಡ್ತಾನೋ ಅಲ್ಲಿ ಬ್ರಹ್ಮದೇವರು ಸುಮ್ಮನೆ ಆಗ್ಬಿಡ್ತಾರೆ ಅಂತ ತಾತ್ಪರ್ಯ. ನಮ್ಮ ಭಗವಂತ ಬರ್ತಾನೆ ಬಿಡ್ರಿ, ಅವ್ನು ಮಾಡ್ಕೋತಾನೆ, ನಮ್ಗೆ ಯಾಕೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು. ಆಗ ವರಾದೇವರ ಬ್ರಹ್ಮದೇವರ ನಾಸಾದಿಂದ ವರಾದೇವರು ಉತ್ಪತ್ತಿಯಾಗಿತ್ತು. ಆ ಭೂಮಿಯಿಂದ ಭಗವಂತ ತಂದು ಬ್ರಹ್ಮದೇವರು ಕೊಟ್ಟ, ನಿನ್ನ ಮಗ ಕೊಡು ತಗೋ.
ನಿನ್ನ ಮಗ ಅದನ್ನ ತಾನೇ ಕೇಳ್ತಾ ಇರೋದಿಲ್ಲ, ಭೂಮಿ ಬೇಕು ಅಂತ ತಾನೇ ಕೇಳ್ತಾ ಇರೋದು. ಸ್ವಯಂಭೂವನು ತಗೋ, ನಾ ಭೂಮಿ ತಂದುಕೊಟ್ಟಿದ್ದೀನಿ, ಈಗ ಹೇಳು ನಿನ್ನ ಮಗನಿಗೆ ಸೃಷ್ಟಿ ಮಾಡು. ಆ ಸಂದರ್ಭದಲ್ಲಿ ಬಂದವನೇ ಹಿರಣ್ಯಾಕ್ಷ. ಆ ಹಿರಣ್ಯಾಕ್ಷನನ್ನ ಕೊಂದು ಭಗವಂತ ಈ ಭೂಮಿಯನ್ನು ತಂದು ಬ್ರಹ್ಮದೇವನಿಗೆ ಕೊಟ್ಟ ಅಂತ ಇಡೀ ಸಮಗ್ರವಾಗಿರತಕ್ಕಂತಹ ಈ ಚರಿತ್ರೆಯನ್ನ ಕನಕದಾಸರು ಸಂಗ್ರಹ ಮಾಡಿ ಹೇಳುತ್ತಾರೆ.